ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 92ನೇ ವರ್ಷದ ಬಸವೇಶ್ವರ ಜಯಂತಿಯನ್ನು ಇಡೀ ದೇಶದಾದ್ಯಂತ ಸರ್ವಧರ್ಮೀಯರು ಎಲ್ಲರೂ ಸೇರಿಕೊಂಡು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಬಸವಣ್ಣವರ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗ್ತಾ ಇರೋದು ಸಮಾನತೆಯನ್ನು ಸಾಧಿಸಿಕೊಂಡು ಸಮಾನತೆ ಜೊತೆಲಿ ಎಲ್ಲಾ ಧರ್ಮೀಯರಿಗೆ ಒಂದೇ ಅನ್ನೋ ಭಾವನೆಯನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು, ಯಾಕಂದ್ರೆ ಬಹುಶಃ ಬಸವಣ್ಣವರ ಅಂದ ತಕ್ಷಣನೇ ಕೇವಲ ಇವತ್ತು 892ನೇ ಜಯಂತ್ಯೋತ್ಸವ ಆಚರಣೆಯನ್ನು ಮಾಡ್ಕೊಂತ ಇದು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ನಾವು ಇದ್ದೋ ಇಲ್ಲ ಗೊತ್ತಿಲ್ಲ, ಇಲ್ಲಿ ಸೂರ್ಯಚಂದ್ರ ಇರೋ ತನಕ ಕೂಡ ಬಸವಣ್ಣವ್ರ ಜಯಂತಿ ಆಚರಣೆಯನ್ನು ಮುಂದಿನ ಪೀಳಿಗೆ ಮುಂದೆ ಇನ್ನ ಬರುತ್ತಾ ಎಲ್ಲ ಪೀಳಿಗೆಗಳು ಕೂಡ ಆಚರಣೆ ಮಾಡ್ಕೊಂತ ಬರ್ತಾವ. ಬಸವಣ್ಣವ್ರ ಒಂದು ಸಂಕಲ್ಪ ಏನಂದ್ರೆ ಆಗಿನ ಕಾಲದಲ್ಲಿ ಕೂಡ ಎಲ್ಲ ಜಾತಿಯರನ್ನ ಒಗ್ಗೂಡಿಸಂತ ಕೆಲಸ ಮಾಡಿದ್ರು, ಎಲ್ಲ ಧರ್ಮ ಒಂದೇ ಅನ್ನಂತ ಭಾವನೆಯನ್ನು ತಂದುಕೊಟ್ಟು ಸಮಾನತೆಯನ್ನು ತಂದುಕೊಟ್ಟು ಕಾಯಕವೇ ಕೈಲಾಸ ಅನ್ನಂತ ಒಂದು ಅನೇಕ ಮಾರ್ಗಗಳು ಸೂತ್ರಗಳು ಹೇಳಿ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಮಾರ್ಗದರ್ಶನ ನಡೆಯುವಂತ ಕೆಲಸ ಅವರು ಬಸವಣ್ಣವರು ಮಾಡಿದ್ರು. ನಮಗೆ ನವೀನ ಸಂಗೀತ ಏನಂದ್ರೆ 12ನೇ ಶತಮಾನದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮೀಯರನ್ನ ಕೂರ್ಸಂತ ಕೆಲಸ ಬಸವಣ್ಣವ್ರು ಮಾಡಿದ್ರೆ, ಆದ್ರೆ ಈಗಿನ ಸರ್ಕಾರಗಳು ಎಲ್ಲ ಜಾತಿಯ ಎಲ್ಲ ಧರ್ಮೀಯರನ್ನು ಹೊಡೆಯುವಂತ ಕೆಲಸ ಈಗಿನ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಹಂಗಾಗಿ ಬಹುಶಃ ಬಸವಣ್ಣನವರು ಧರ್ಮ ಅನ್ನೋದು ಸತ್ಯ ಇದೆ. ಬಸವಣ್ಣವ್ರು ಮಾಡಿದಂತ ಕೆಲಸಗಳು, ಬಸವಣ್ಣವ್ರು ಮಾಡಿದಂತ ಮಾರ್ಗದರ್ಶನಗಳು, ಬಸವಣ್ಣವ್ರು ಮಾಡಿದಂತ ವಚನಗಳು ಎಲ್ಲ ಕೂಡ ಮುಂದಿನ ಪೀಳಿಗೆ ಜನರಿಗೆ ಅನುಕೂಲ ಆಗುತ್ತೆ. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ದೇಶ ಅನ್ನಂತ ಬಂದಂತ ಟೈಮಲ್ಲಿ ದೇಶದಲ್ಲಿದ್ದಂತ ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ನಮ್ಮ ದೇಶ ಅನ್ನಂತ ಭಾವನೆ ಬರಬೇಕಾಗಿದೆ. ನಾವೆಲ್ಲರೂ ಕೂಡ ನಮ್ಮ ಮಾರ್ಗದರ್ಶಿಗಳು 12ನೇ ಶತಮಾನದಲ್ಲಿ ಬಸವಣ್ಣವ್ರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡಿಬೇಕಾಗುತ್ತೆ ಅನ್ನೋದು ಕೂಡ ನಾನು ಪರಿಪರಿಯಾಗಿ ಹೇಳ್ಕೊಂಡಂತ ಕೆಲಸ ಮಾಡ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.